ಸಂಪುಟ ಪುನಾರಚನೆಯ ಕುರಿತಾಗಿ ದಲಿತ ಸಿಎಂ ವಿಷಯವಾಗಿ ಸಿಎಂ ಸ್ಥಾನದ ಬದಲಾವಣೆಗೆ ಸಂಬಂಧಪಟ್ಟಂತೆ ಇವತ್ತು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ನವೆಂಬರ್ನಿಂದ ಕೂಡ ಹೇಳ್ತಿದ್ದಾರೆ, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ, ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೀವಿ. ಈ ರೀತಿಯಾಗಿ ರಾಯಚೂರಿನಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಸಿಎಂ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿರೋದರ ಬಗ್ಗೆ ಅವರು ಪ್ರಶ್ನೆ ಮಾಡಲಾಗಿದೆ. ಅವರಿಗೆ ತಂದೆಯವರನ್ನ ಸಿಎಂ ಸ್ಥಾನದಿಂದ ಇಳಿಸಿದ್ರೆ ಆ ಪ್ರಶ್ನೆ ಬರುತ್ತೆ. ಈಗ ಸದ್ಯಕ್ಕೆ ಆ ಪ್ರಶ್ನೆ ಬರುವಂಥ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇನ್ನು ಸಚಿವರ ಡಿನ್ನರ್ ಮೀಟಿಂಗ್ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ. ಹಿರಿಯ ಶಾಸಕರು ಸಚಿವ ಸ್ಥಾನ ಕೇಳೋದು ಸಹಜ. ಹಳೆ ಶಾಸಕರು ಕಾಯ್ತಿರ್ತಾರೆ, ನಿರೀಕ್ಷೆಯಲ್ಲೂ ಕೂಡ ಇರ್ತಾರೆ. ಆ ವಿಚಾರವಾಗಿ ಶಾಸಕರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರಿದ್ರೆ ಯಾವುದೇ ತಪ್ಪಿಲ್ಲ. ಈ ರೀತಿಯಾಗಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನವೆಂಬರಿಂದನೂ ಹೇಳ್ತಾನೆ ಇದ್ದಾರೆ, ಇದೇ ಪ್ರಶ್ನೆ ಕೇಳ್ತಿದ್ದಾರೆ. ನಾನು ಕೂಡ ಅದಕ್ಕೆ ಉತ್ತರ ಕೊಟ್ಕೊಂಡೇ ಬರ್ತಾ ಇದ್ದೀನಿ. ಸೊ ಮತ್ತೆ ಹೇಳಬೇಕಿದ್ರೆ ಈಗಾಗಲೇ ಎಲ್ಲ ಹೇಳಾಗಿದೆ. ಸೊ ಮತ್ತಿನ್ನೇನು ಇದು ವಿಷಯವಾಗಿ ನಾನು ಮಾತನಾಡೋದಿಲ್ಲ. ಸೊ ನೀನೇ ಇದ್ದರೂ ನೀವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವ್ರನ್ನ ಮತ್ತು ಸಿ ಎಂ ಅವ್ರನ್ನ ಕೇಳಿ. ಈಗ ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ಮಾಡಿರುವಂಥ ಮಾದೇವಪ್ಪ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನ್ನ ಬಗ್ಗೆ ಮಾಹಿತಿ ಇಲ್ಲ, ಏನಕ್ಕೆ ಮೀಟಿಂಗ್ ಮಾಡಿದ್ದಾರೆ ಅಂತ. ಆಕಾಂಕ್ಷಿಗಳಾಗಿದ್ದಾರೆ ಯಾರು? ಅಲ್ಲ, ಈಗ ಹಿರಿಯ ಶಾಸಕರು ಏನಿದ್ದಾರೆ ನಿಮ್ಮ ಪಕ್ಷದಲ್ಲಿ ಇದ್ದವರು ಸಚಿವ ಸ್ಥಾನ ಆಕಾಂಕ್ಷಿಗಳಾಗಿದ್ದಾರೆ. ಅವರೆಲ್ಲರೂ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ, ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ನಮಗೂ ಸಚಿವ ಸ್ಥಾನ ನೀಡಿ ಅಂತಿದ್ದಾರೆ. ಅದು ಸಹಜ ಅಲ್ವಾ? 2.5 ವರ್ಷ ಆದಮೇಲೆ ಸಂಪುಟ ಪುನರಚನೆ ಆದರೆ ತಮಗೂ ಕೂಡ ಸಚಿವ ಸ್ಥಾನ ಸಿಗುತ್ತೆ ಅಂತ ಬಹಳಷ್ಟು ಶಾಸಕರು ಕಾಯ್ಕೊಂಡಿರ್ತಾರೆ, ನಿರೀಕ್ಷೆಯಲ್ಲಿ ಇರ್ತಾರೆ. ಸೊ ಹಾಗಾಗಿ ಅವರು ಆ ವಿಚಾರವಾಗಿ ಹೋದ್ರೆ ಅದ್ರೊಳಗೇನು ತಪ್ಪಿಲ್ಲ. ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ಗುಡ್ ಕೊಡುತ್ತೆ ಅಂತ ಅವ್ರು ಡಿ ಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ಹೈಕಮಾಂಡ್ ಒಂದು ಒಳ್ಳೆ ಇದನ್ನು ಕೊಡುತ್ತೆ, ಗಿಫ್ಟ್ ಕೊಡುತ್ತೆ. ಸಂತೋಷ. ಹೈಕಮಾಂಡ್ ಅವರು ಏನು ತೀರ್ಮಾನ ತಗೋತಾರೆ ಅದಕ್ಕೆಲ್ಲರೂ ಬದ್ಧರಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.